ಗಾಯಾಳುವಿನ ನೆರವಿಗೆ ಸಮಾಜ ಸೇವಕರು ಮುಂದಾಗಿದ್ದಾರೆ. ವೀರ ಸಂಘಟನೆಯ ವತಿಯಿಂದ ಪ್ರಶಾಂತ್ಗೆ ಧನ ಸಹಾಯ ಮಾಡಿದ್ದಾರೆ. ಪ್ರಶಾಂತ್ ಈ ಕಾಲ್ತುಳಿತ ಪ್ರಕರಣದಲ್ಲಿ ಗಾಯಾಳು, ಕೈ ಎತ್ತೋದಕ್ಕೂ ಕೂಡ ಆಗದಿರುವಂತಹ ಪರಿಸ್ಥಿತಿಯಲ್ಲಿ ಸದ್ಯ ಪ್ರಶಾಂತ್ ಇದ್ದಾರೆ. ನಿನ್ನೆ ಗಾಯಾಳುಗಳ ಗೋಳು ಕೇಳೋರು ಯಾರು ಅಂತ ಹೇಳಿ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿತ್ತು. ಈ ವರದಿ ಬೆನ್ನಲ್ಲೇ ಪ್ರಶಾಂತ್ಗೆ ಆರ್ಥಿಕ ನೆರವು ಸಿಕ್ಕಿದೆ. ಇದು ನ್ಯೂಸ್ ಫಸ್ಟ್ ವರದಿಯ ಕ್ವಿಕ್ ಇಂಪ್ಯಾಕ್ಟ್. ಗಾಯಾಳುಗಳಿಗೆ ಸರ್ಕಾರ ಯಾವುದೇ ರೀತಿ ಕಾಳಜಿ ಮುತುವರ್ಜಿ ತೋರಿಸಿಲ್ಲ. ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರ ಕೊಟ್ಟಿರೋದು ಹೌದು, ಆದರೆ ಗಾಯಾಳುಗಳಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಾಗಿದೆ, ಅವ್ರಿಗೂ ಕೂಡ ಹಾನಿಯಾಗಿದೆ. ಅದರ ಬಗ್ಗೆ ಗಾಯಾಳುಗಳು ಕೇಳ್ತಿದ್ದಾರೆ. ಆದರೆ ಅವರು ಧ್ವನಿಯಾಗಿದ್ದು ನ್ಯೂಸ್ ಫಸ್ಟ್ ನಿನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಪ್ರಸಾರ ಮಾಡಿತ್ತು. ಆ ವರದಿಯ ಇಂಪ್ಯಾಕ್ಟ್ ಈಗ ಸಮಾಜ ಸೇವಕರು, ವೀರ ಸಂಘಟನೆ, ಆ ಪ್ರಶಾಂತ್ ಅವರ ನೆರವಿಗೆ ಬಂದಿರೋದು. ಆರ್ಥಿಕವಾಗಿ ಸಹಾಯ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸರ್ಕಾರದಿಂದ ಗಾಯಾಳುಗಳ ಬಗ್ಗೆ ನಿರ್ಲಕ್ಷ್ಯದ ಧೋರಣೆ ಇದ್ದಿದ್ದರಿಂದ ಗಾಯಾಳುಗಳ ಗೋಳು ಅಂಥೇಳಿ ನ್ಯೂಸ್ ಫಸ್ಟ್ ವರದಿ ಮಾಡಿತ್ತು. ಈ ಬಗ್ಗೆ ವಿಸ್ತೃತ ವರದಿಯನ್ನ ನ್ಯೂಸ್ ಫಸ್ಟ್ ತಂಡ ಪ್ರಸಾರ ಮಾಡಿದ ಬೆನ್ನಲ್ಲೇ ಗಾಯಾಳುಗಳಿಗೆ ಈ ಆರ್ಥಿಕ ನೆರವು ಸಿಕ್ಕಿದೆ. ನಮಸ್ಕಾರ. ಮೊದಲಿಗೆ ನಾನು ನ್ಯೂಸ್ ಫಸ್ಟ್ಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವು ಜನ ಯಾವ ರೀತಿ ನೊಂದೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ತಿಳ್ಕೊಂಡು ಅವ್ರ ಮನೆ ಬಾಗಿಲವ್ರಿಗೂ ಬಂದು ಈ ಥರ ಒಂದು ವರದಿ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ. ಸರ್ಕಾರಕ್ಕೆ ಮೊದಲು ಮುಟ್ಟಬೇಕು ಈ ಸಂದೇಶ ಅಂತೇಳಿ ನಾನು ಅನಿಸಿಕೆ. ಯಾಕಂದರೆ ಇವಾಗ ಯಾರ್ಯಾರು ತೀರೋಗಿದ್ದಾರೆ ಅವ್ರಿಗೆಲ್ಲ 25 ಲಕ್ಷ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಇವಾಗ ಬದುಕಿರೋರಿಗೆ ನರಕ ಆಗ್ಬಿಟ್ಟಿದೆ. ಈಗ ಅವರು ಪಾಪ ಮನೆ ಬಾಡಿಗೆ 9,000 ಕಟ್ಕೊಂಡು ಅವನು ಜೀವನ ನಡೆಸೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಒಂದು 4-5 ತಿಂಗಳು ಅವ್ನು ಕೆಲಸ ಮಾಡಿಲ್ಲ ಅಂದರೆ, ಒಂದು 6 ತಿಂಗಳು ಕೆಲಸ ಮಾಡಿಲ್ಲ ಅಂದರೆ ಅವ್ನು ಏನು ಮಾಡ್ತಾನೆ ಹೇಳ್ರಿ? ಹೋಗಿ ಕೈ ಇವಾಗ ಆಗಲ್ಲ, ಕೈ ಸ್ಪರ್ಶನೇ ಇಲ್ಲ ಅಂತ ಹೇಳ್ತಾನೆ. ಅವನು ಟ್ರೀಟ್ಮೆಂಟ್ ತೊಗೊಬೇಕು, ಮತ್ತು ಅವ್ರ ಫ್ಯಾಮಿಲಿ ನೋಡಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಇದ್ರ ಬಗ್ಗೆ ದಯವಿಟ್ಟು ಸರ್ಕಾರ ಗಮನ ಹರಿಸ್ಬೇಕು. ಈಗ ಯಾರಿಂದನೋ ಏನೋ ಒಂದು ಮಿಸ್ಟೇಕ್ ಆಗೋಗಿದೆ, ಅದನ್ನ ಸರ್ಕಾರ ಇವಾಗ ಸರಿಪಡಿಸಿ ಈ ಥರ ಗಾಯಾಳುಗಳು 65 ಜನ ಇದ್ದಾರೆ. 65 ಜನಕ್ಕೂ ಏನಾಗಿದೆ ಎತ್ತ ಅಂತೇಳ್ಬಿಟ್ಟು ನೋಡಿ ಅಂಥವ್ರಿಗೆ ದಯವಿಟ್ಟು ಸಹಾಯ ಮಾಡಬೇಕು. ಎಲ್ಲ ಬಡವರು ಇರ್ತಾರೆ, ಸಾಹುಕಾರರು ಇರ್ತಾರೆ, ನೋಡ್ಕೊಂಡು ಯಾರು ಬಡವರು ಇದ್ದಾರೆ ಅಂಥವ್ರಿಗೆ ಸಹಾಯ ಮಾಡಿ ಸಾಕು. ನೀವು ನೋಡಿ, ಇವಾಗ ಇವನು ಏನು ಪ್ರಶಾಂತ್ ಏನಿದ್ದಾನೆ, ಇವನು ಕಾರ್ ಡ್ರೈವಿಂಗ್ ಮಾಡಿ ಇವನು ಜೀವನ ಸಾಗಿಸ್ಬೇಕಂದ್ರೆ ಇವ್ನಿಗೆ ಯಾವ ರೀತಿ ಪರಿಸ್ಥಿತಿ ಇದೆ, ಒಂದು ಟೈಮ್ ಊಟಕ್ಕೂ ಕಷ್ಟ ಇರುತ್ತೆ. ಅಂಥವ್ರಿಗೆ ದಯವಿಟ್ಟು ಸರ್ಕಾರ ಈ ಕೂಡಲೇ ಸಹಾಯ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀರಿ ಮೇಡಮ್. ಇನ್ನು ಗಾಯಾಳು ಪ್ರಶಾಂತ್ ಮತ್ತೆ ಅವರ ಅಜ್ಜಿಯನ್ನು ನಮ್ಮ ಪ್ರತಿನಿಧಿ ಪ್ರಗತಿ ಮಾತಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ. ನಿನ್ನೆ ಗಾಯಾಳು ಪ್ರಶಾಂತ್ಗೆ ಅಂದರೆ RCB ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ದಂತಹ ಪ್ರಶಾಂತ್ ಅವರಿಗೆ ಗಾಯಗೊಂಡಿದ್ರು. ಅವರು ಯಾವ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಿದ್ರು ಅಂತ ವಿಸ್ತೃತವಾಗಿ ನ್ಯೂಸ್ ಫಸ್ಟ್ ವರದಿ ಮಾಡಿತು. ನ್ಯೂಸ್ ಫಸ್ಟ್ ವರದಿಯ ಬಳಿಕ ವೀರ ಕನ್ನಡಿಗ ಸಂಘಟನೆ ನ್ಯೂಸ್ ಫಸ್ಟ್ ಅನ್ನ ಕಾಂಟ್ಯಾಕ್ಟ್ ಮಾಡಿತು. ಅದಾದ ಬಳಿಕ ಪ್ರಶಾಂತ್ ಅವರಿಗಾದಂತಹ ಕಿರು ಧನ ಸಹಾಯವನ್ನು ಕೂಡ ಮಾಡಿದೆ. ನನ್ನ ಜೊತೆಗೆ ಈಗ ಪ್ರಶಾಂತ್ ಇದ್ದಾರೆ. ಅವರಿಗೆ ಸಿಕ್ಕಂತಹ ಆ ಸಹಾಯ ಅವ್ರಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಂತೇನೆ. ಪ್ರಶಾಂತ್ ಅವರೇ, ನಿನ್ನೆ ನಾವು ಮಾತಾಡಿದಾಗ ನಿಮ್ಗಾದಂತಹ ಸಮಸ್ಯೆ ಎಲ್ಲವನ್ನು ಕೂಡ ನೀವು ಇಂಚಿಂಚಾಗಿ ಹೇಳಿದ್ರಿ. ಅದಾದ್ಮೇಲೆ ವೀರ ಕನ್ನಡಿಗ ಸಂಘಟನೆಯಿಂದ ಈಗ ನಿಮಗೆ ಒಂದಷ್ಟು ಧನ ಸಹಾಯ ಕೂಡ ಆಗಿದೆ. ಏನು ಹೇಳ್ತೀರಾ? ಅವರಿಂದ ನಮಗೀಗ ತುಂಬ 2 ಸರಿಗೆ ನನಗೆ ಟ್ರೀಟ್ಮೆಂಟಿಗೆ ಅಮೌಂಟ್ ಆಯಿತು ಮೇಡಮ್. ಇದು ಸರ್ಕಾರ ನೋಡ್ಕೊತಲ್ಲ, ಈ ಥರ ಇವ್ರು ಬಂದು ನನ್ನ ಪಾಯಿಂಟ್ ಮಾಡಿಬಿಟ್ಟು ನೋಡ್ಕೊಂಡ್ಬಿಟ್ಟು ನಿಮ್ಮಿಂದ ಅವ್ರು ತಿಳ್ಕೊಂಡು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ. ನಾನು ತುಂಬ ಇದನ್ನು ನೋಡ್ಕೋತೀನಿ, ಅವ್ರನ್ನ ತುಂಬ ನೆನೆಸ್ಕೋತೀನಿ, ಯಾವತ್ತು ಮರೆಯಲ್ಲ. ಈ ಥರ ಸಹಾಯ ಮಾಡೋದ್ರಿಂದ ತುಂಬ ನಮ್ಮಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಮೇಡಮ್. ಸರ್, ನ್ಯೂಸ್ ಫಸ್ಟಲ್ಲಿ ಯಾವಾಗ ವರದಿ ಪ್ರಸಾರ ಆಯಿತು ತಕ್ಷಣ ಅವ್ರು ಕಾಲ್ ಮಾಡಿ ನಮಗೂ ಕೂಡ ಹೇಳಿದ್ರು. ನಾವು ಕೂಡ ನಿಮ್ಮನ್ನು ಕನೆಕ್ಟ್ ಮಾಡೋದಕ್ಕೆ ಒಂದು ಬ್ರಿಡ್ಜ್ ಆಗಿ ಕೂಡ ಕೆಲಸ ಮಾಡಿದ್ವಿ. ಸೊ ನಿಮಗೆ ಹೆಲ್ಪ್ ಆಯಿತು ಅನ್ಕೊಂತೀವಿ. ತುಂಬ ಹೆಲ್ಪ್ ಆಯಿತು ಮೇಡಮ್. ಮೊನ್ನೆಯಿಂದ ತುಂಬ ಬಂದೋದ್ರು ನನಗೆ, ಬಟ್ ಯಾರ ಕಡೆಯಿಂದನೂ ಏನೂ ಹೆಲ್ಪ್ ಆಗಿಲ್ಲ. ನೀವು ಈ ಥರ ಒಂದು ಸರಿ ಬಂದುಬಿಟ್ಟು ಹೋದ್ರಿ, ಅವ್ರಿಗೆ ನಮ್ಮ ನಂಬರ್ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಕೊಟ್ಬಿಟ್ಟು ಈ ಥರ ನೀವೇ ಮಾತಾಡಿ ಅಂತ ಹೇಳಿದ್ದೆ ಅಂತ ನಿಮ್ಮ ನ್ಯೂಸ್ ಫಸ್ಟಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಇವತ್ತು. ಅದು ನಾನು ಒಪ್ಕೋತೀನಿ. ಸೊ ಪ್ರಶಾಂತ್ ಅವರ ಅಜ್ಜಿ ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ನಿಮಗೆ ಏನು ಹೇಳ್ತೀರಾ? ಎಷ್ಟು ಖುಷಿ ಆಯಿತು ಅಂತ? ಏನೋ ಇದೊಂದು ನೀವು ಸಹಾಯ ಮಾಡಿರೋದ್ರಿಂದ ಸ್ವಲ್ಪ ಸಮಯಕ್ಕೆ ಹೆಲ್ಪ್ ಆಯಿತು. ಅದರಿಂದ ಸ್ವಲ್ಪ ಸಂತೋಷ ಆಗಿದೆ ಅಷ್ಟೆ. ನಿಮ್ಮ ಮನೆ ನಡೆಸೋದಕ್ಕೆ ಸ್ವಲ್ಪ ಸಮಯಕ್ಕಾದ್ರೂ ಹೆಲ್ಪ್ ಆಯಿತು? ಹೌದು. ಓಕೆ. ಇದು ಇವರ ಒಂದು ಫ್ಯಾಮಿಲಿ ಕೂಡ ಹೇಳ್ತಾ ಇರುವಂತಹ ಮಾತು. ಅಂದರೆ ವೀರ ಕನ್ನಡಿಗ ಸಂಘಟನೆಯಿಂದ ನಮಗೆ ಆಗಿರುವಂತಹ ಸಹಾಯ, ನಮಗೆ ಒಂದು ಚಿಕಿತ್ಸೆಗಾಗಲಿ ಅಥವಾ ನಮ್ಮ ಮನೆ ನಡೆಸೋದಕ್ಕಾಗಲಿ ಅದೆಲ್ಲದಕ್ಕೂ ಕೂಡ ಸಹಾಯ ಆಯಿತು. ಆದರೆ ಇದು ಬರೀ ತಾತ್ಕಾಲಿಕ ಅಷ್ಟೇ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಹೇಗೆ ಮೃತರಾದವರಿಗೆ 25 ಲಕ್ಷವನ್ನು ಕೊಟ್ಟಿದ್ದಾರೋ ಅದೇ ರೀತಿ ಸಂಭ್ರಮದಲ್ಲಿ ಭಾಗಿಯಾದವರಿಗೂ ಕೂಡ ಕೈಕಾಲನ್ನು ಪೆಟ್ ಮಾಡಿಕೊಂಡು ಕೈಯನ್ನು ಮೂವ್ ಮಾಡೋಕ್ಕಾಗದೆ ಮನೆಗೆ ಆಧಾರವಾಗಿದ್ದವರು ಕೂಡ 1 ತಿಂಗಳು ಮನೆಯಲ್ಲೇ ಬೆಡ್ ರೆಸ್ಟಲ್ಲಿದ್ದರೆ ಆ ಮನೇಲಿ ಅವರು ನಂಬ್ಕೊಂಡಿದ್ದವ್ರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಸರ್ಕಾರ ಕೂಡ ಒಂದು
ಮಿನಿಮಮ್ ಅಮೌಂಟ್ ಆದರೂ ಒಂದು ಧನ ಸಹಾಯ ಮಾಡಬೇಕು ಅನ್ನುವಂತಹ ಆಗ್ರಹ ಈಗ ಜೋರಾಗ್ತಾ ಇರುವಂತಹದ್ದು. ಸರ್ಕಾರ ಏನ್ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.